ಹಾಯ್ ಹೇಳಿ ಯಾರಿಲ್ಲ ಯೂಟ್ಯೂಬ್ ಅಷ್ಟೇ ಗೈಸ್ ನಾವು ಬಂದಿದ್ದೆ ಹಾ ಸರಿ ಆಯ್ತು ರಾತ್ರಿ ಹೋಗಿರೋ ಇವಾಗ ಬರ್ತಾರೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ವರ್ಷದ ಅಂದರೆ 2026ನ ಫಸ್ಟ್ ವ್ಲಾಗ್ ಇದು. ಸೊ ನ್ಯೂ ಇಯರ್ ಸ್ಪೆಷಲ್ಗೆ ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಾಳೆ. ಅಕ್ಕ ಹಾಯ್. ಹಾಯ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಎಲ್ಲಿ ನಿಮ್ಮ ಯಜಮಾನ್ರು? ಊರಲ್ಲಿ. ಗೈಸ್ ನ್ಯೂ ಇಯರ್ನ ಹಸ್ಬೆಂಡ್ ಜೊತೆ ಸೆಲೆಬ್ರೇಟ್ ಮಾಡೋ ಬದಲು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಓಕೆ, ಸೊ ಇವಾಗ ನಮ್ಮಮ್ಮ ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ. ನಾನು ಬೆಳಗ್ಗೆ ತಾನೇ ಬಂದೆ. ನಮ್ಮ ಅಕ್ಕನೂ ಅವ್ರ ಫ್ರೆಂಡ್ ಬರ್ತಾರೆ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಿದ್ದಾಳೆ. ಸೊ ನಾನು ಇವಾಗ ಎಲ್ಲಿ ಹೋಗ್ತೀನಿ ಅನ್ನೋದು ನಿಮಗೆ ಸರ್ಪ್ರೈಸ್ ಆಗಿರುತ್ತೆ. ಬನ್ನಿ. ಸಂಧ್ಯಾ ಅವ್ರ ಮನೆಗೆ ಸರ್ಪ್ರೈಸ್ ಕೊಡೋಣ ಅಂತಂದರೆ ಸಂಧ್ಯಾ ಅವ್ರ ಮನೇಲೇ ಇರಲಿಲ್ಲ. ಇವಾಗ ಫ್ರೆಂಡ್ಸ್ ಜೊತೆ ಫುಲ್ಲು ನ್ಯೂ ಇಯರ್ ಪಾರ್ಟಿ ಮಾಡ್ಕೊಂಡು ರಾತ್ರಿ ಹೋಗಿರೋ ಇವಾಗ ಬರ್ತಾರೆ ಗೈಸ್. ಇಲ್ಲ ಗೈಸ್, ಏನು ಸಂಧ್ಯಾ ಫುಲ್ ಪಾರ್ಟಿನಾ? ಇಲ್ಲ ಲೋಕಿ, ಅಷ್ಟೆಲ್ಲ ಪಾರ್ಟಿ ಇಲ್ಲ ಗೈಸ್. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದ್ದೆ. ಸೊ ಇವಳು ಬೆಳಗ್ಗೆನೇ ಇಸ್ಕೊಂಡು ಹೋಗಿಲ್ಲಂತೆ, ಬರೋಕ್ಕೆ ಇಷ್ಟೊತ್ತಾಗಿದೆ. ಸೊ ಇವಾಗ ಮನೆಗೆ ಹೋಗ್ತದೆ. ಬನ್ರಿ, ಅಲ್ಲಿ ಇನ್ನೊಬ್ರು ಇದ್ದಾರೆ ಕುಸುಮ. ಗೈಸ್ 2026ನ ಸಂಧ್ಯಾನ ರೆಸಲ್ಯೂಷನ್ ಹೇಳ್ತೀನಿ. ವಾಟ್ ಇಸ್ ಯರ್ ರೆಸಲ್ಯೂಷನ್? ಐ ಸ್ಟಿಲ್ ನಾಟ್ ಪ್ಲಾನ್ ದ ರೆಸಲ್ಯೂಷನ್ ಯೆಟ್. ಏಯ್ ಕನ್ನಡದಲ್ಲಿ ಮಾತ್ರ ಫಸ್ಟ್ ಫುಲ್ ಸಂಧ್ಯಾ ಫುಲ್ ಕಾರ್ಡ್. ಇಲ್ಲ, ಇವತ್ತೇ ಫಸ್ಟ್ ಡೇ ಗೈಸ್, ಅದಕ್ಕೆ ನಾನು ಇನ್ನೇನು ಪ್ಲಾನ್ ಮಾಡಿಲ್ಲ. ಗೈಸ್ ಆ್ಯಕ್ಚುಲಿ ಪಾಪ ನ್ಯೂ ಇಯರ್ ರೆಸಲ್ಯೂಷನ್ ನಮ್ಮ ಕುಸ್ಮಂದು ಏನಂತಂದರೆ ತೊಳಿತು. ಕುಸ್ಮ ಇದೇನೆ ನ್ಯೂ ಇಯರ್ ರೆಸಲ್ಯೂಷನ್ ಇಂದು. ಹೆಂಗ್ ಕುಸ್ಮ ನೀನು? ಗೈಸ್ ನಮ್ಮ ಕುಸ್ಮ ಈ ಥರ ಕೆಲಸ ಮಾಡೋಳೆ ಅಲ್ಲ. ಇವಾಗ ಪಾತ್ರೆ ವಾಶ್, ಕುಕ್ಕರ್ ವಾಶ್ ಮಾಡ್ತಾಳೆ ಅಂದರೆ ಕುಸ್ಮ ಏನು ನ್ಯೂ ಇಯರ್ ರೆಸಲ್ಯೂಷನು? ಪಾತ್ರೆ ತೊಳೆಯೋದಾ? ಸರಿ ಆಯ್ತು ಅಷ್ಟೇ ಇವಾಗ ಸದ್ಯಕ್ಕೆ ಇರೋದು ರೆಸಲ್ಯೂಷನು. ಅಷ್ಟೇ ಈಸ್ ನೈಸ್ ಪ್ಲಾನ್ ಮಾಡಿದ್ದಾಳೆ. ಶಿ ಹ್ಯಾಸ್ ಟು ಗೆಟ್ ಅ ಜಾಬ್. ಆ್ಯಕ್ಚುಲಿ ಅವಳು ತುಂಬ ಕೆಲಸ ನೋಡಿದ್ದಾಳೆ, ಬಟ್ ಅವಳಿಗೆ ಯಾವುದೂ ಸೆಟ್ ಆಗಿಲ್ಲ. ಸೊ ಅದ್ರಲ್ಲಿ ಸೆಟ್ ಆಗೋ ಥರ ಹುಡುಕ್ಬೇಕು. ಅಷ್ಟ ಗಂಟೆ ನಮ್ಮ ಕುಸುಮ ಏನು ಮಾಡ್ತೀಯ ಕುಸುಮ? ಇಲ್ಲೇ ಕೆಲಸ. ಅಷ್ಟ ಗಂಟೆ ಕುಸುಮ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಹ್ಯಾಪಿ ನ್ಯೂ ಇಯರ್ ಗೈಸ್. ನಮ್ಮ ಅಣ್ಣಗೂ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಥ್ಯಾಂಕ್ ಯು. ಈಸ್ ಇವಾಗ ಆ್ಯಕ್ಚುಲಿ ಸಂಧ್ಯಾ ಬಂದ್ಬಿಟ್ಟು ನ್ಯೂ ಇಯರ್ ರೆಸಲ್ಯೂಷನ್ಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡೋದು, ಸಂಧ್ಯಾ ಹತ್ರ ಯಾವಾಗಲೂ ನಾನು ಥರ್ಸ್ಡೇಸು ಮಂಡೇಸೇ ಸಿಗಾಕತ್ತೀನಿ. ನಾನ್ ವೆಜ್ ಅಂತೂ ಕೇಳೋಕ್ಕಾಗಲ್ಲ. ಟೀ ಕೊಡಿಸ್ತೀನಿ ಅಂತದಿಲ್ಲ. ಸರಿ, ನಾವು ನಾಟ್ ವೆಜ್ ಟೀ, ಕುಟೀರ ಟೀ ಹೋಗ್ತಿದ್ದೀನಿ. ಗೈಸ್ ನಾವು ಬಂದಿದ್ದೆ ಕುಟೀರ, ಇದೇ ಕುಟೀರ ಟೀ. ಕುಸುಮ ನಿಮ್ಮ ಅಕ್ಕ ಬರೋ ತನಕ ಕುಡಿತೀನಿ, ಅವಳು ಬರ್ತಾಳೆ. ನ್ಯೂ ಇಯರ್ ಹಬ್ಬದ ದಿನ ಬ್ಯುಸಿಯಾಗಿರೋ ಪರ್ಸನ್ ನಮ್ಮನ್ನ ನೋಡೋಕೆ ಬಂದವ್ರೆ. ಸುನಿಲ್, ಹ್ಯಾಪಿ ನ್ಯೂ ಇಯರ್ ಮಚ್ಚ. ಕರೆಕ್ಟಾಗಿ ಹೇಳ್ತದಿಂತಾನೆ ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು. ಹ್ಯಾಪಿ ನ್ಯೂ ಇಯರ್. ಅಯ್ಯೋ ಇರೋ ಗಾಡಿ ಎತ್ಕೊಂಡ್ಬರ್ತೀನಿ ಗೈಸ್. ಓಕೆ, ಇವಾಗ ನಾನು ಆವಾಗಲೇ ಕುಸುಮ ಅವ್ರ ಮನೆಗೆ ಬಂದಿದ್ದೆ, ನಮ್ಮ ತಂಗಿಯವ್ರ ಮನೆಗೆ, ಅಂದರೆ ನಮ್ಮ ಚಿಕ್ಕಪ್ಪ ಅವರ ಮನೆಗೆ. ಸೊ ಇವಾಗ ಇಲ್ಲಿಂದ ನಾವು ಗೋಕುಲ್ ಅವರ ಮನೆಗೆ ಹೋಗುತ್ತೇವೆ. ಓಕೆ, ಇವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಹೋಗೋಣ ಬನ್ರಿ. ಕುಸುಮ ಅಕ್ಕನ ಕರಿ ಹೋಗ್ತೀನಿ, ಹಿಂಗೆ ನಾನು ಟೈಮ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಇದೇ ಗೋಕುಲ್ ಅವರ ಮನೆ. ಹಾಯ್ ಹೇಳಿ ಯಾರಿಲ್ಲ ಯೂಟ್ಯೂಬ್ ಅಷ್ಟೇ. ಯೂಟ್ಯೂಬಲ್ಲಿ ನೀವೇ ಬರ್ತೀರಾ? ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಚೆನ್ನಾಗಿದ್ದೀರಾ ಗೈಸ್? ದಿಸ್ ಇಸ್ ಗೋಕುಲ್ ಫ್ಯಾಮಿಲಿ. ಅಯ್ಯೋ ಬೆಳಗ್ಗೆಯಿಂದ ಇವಾಗ ರೆಡಿ ಆಗ್ತಾನೆ. ತಿರ್ಗಿ ಹಿಂಗೆ ಏನ್ಮಾ ಹಾಂ ಬಿದ್ದೋಗಲ್ಲ, ಅದಕ್ಕೆ ಮಾಡ್ತಾನೆ. ಒಳ್ಳೆ ಬುದ್ಧಿ ಅನ್ನೋದು ಕಲಿಯೋ. ಅಂಡರ್ಸ್ಟ್ಯಾಂಡ್? ನನ್ನ ಜೊತೆ ಸವಾಸ ಮಾಡಲ್ಲ, ಇವನ್ ಸವಾಸ. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ ತಾನೆ ಗೈಸ್. ಫುಲ್ ಪಾರ್ಟಿ ಕೊಡಿಸ್ತಾನೆ ನ್ಯೂ ಇಯರ್. ಎಲ್ಲಿ ಕರ್ಕೊಂಡು ಹೋಗ್ತೀಯ ಮಚ್ಚ? ಎಲ್ಲಿ ಕರ್ಕೊಂಡು ಹೋಗ್ತೀಯ?
ಏನಕ್ಕೆ ಹಿಂಗೆಲ್ಲ ಮಾಡ್ತು? ಒಂದು ನ್ಯೂ ಇಯರ್ ಪಾರ್ಟಿ ಕೊಡ್ಸೋಕ್ಕಾಗಿಲ್ಲ. ಓಕೆ ಗೈಸ್, ಇವಾಗ ನಾನು ಸುನಿಲ್, ಗೋಕುಲ್ ಅವ್ರ ಮಮ್ಮಿ ಮತ್ತು ಯೋಗಿ ಬ್ರೋ ಜಾಯ್ನ್ ಆಗ್ತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಗೋಕುಲ್ ಮನೆ ಕಟ್ಟಿಸ್ತಾವನೆ ಇಲ್ಲೇ ಮನೆ ಪಕ್ಕ. ಏನ್ಮಾ ಯಾವಾಗ ಯೋಗಿ ಬ್ರೋ ಅವರ ಎಲ್ಲರೂ ಯೋಗಿ ಬ್ರೋ ಸಿಂಗಲ್ ಅನ್ಕೊಂಡಿದ್ದೀರಾ? ಇವರೇ ಯೋಗಿ ಬ್ರೋ ಅವ್ರ ವೈಫ್. ಆಯತ್ಕೆ ಇದು ಯಾರು ಮಚ್ಚ ಅವರು? ನಮ್ಮ ಮಮ್ಮಿ. ನಿಮ್ಮ ಮಮ್ಮಿ. ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ ಇನ್ನೂ ಬಂದಿಲ್ಲ. ಇಲ್ಲ ಯಾರು ಅಂತ ಹುಡುಕತ್ತವನಿ. ಮೊನ್ನೆ ಸ್ಟೋರಿ ನೋಡ್ಕೊ ಬಂದಿಲ್ವಾ ಮಚ್ಚ? 45 ಫಿಲಮ್ ಅಲ್ಲೆಲ್ಲ ನಿಂದೆ ಮಚ್ಚ ಸ್ಟೋರಿ ಇರೋದು. ಸಿಪ್ಪೆ ತೆಗಿಬೇಕಾ? ಓ ಸಿಪ್ಪೆ ತೆಗ್ದು ಹಂಗೆ ತಿನ್ನುತ್ತೆ ಅಲ್ಲ ಬ್ರೋ, ಅದಕ್ಕೆ ಹೋಗಿ ನೀನು ಬಾಳಿನ ಸಿಪ್ಪೆ ತೆಗೆದು ಕೊಡ್ತೀನಿ ಅಂತ. ಏನೋ ನಿಮ್ಮಷ್ಟು ಓದಿಲ್ಲಪ್ಪ ನಾವು. ಇನ್ನೊಂದ್ಸಲ ಹೇಳಿದ್ರು ನಿಮ್ಮಷ್ಟು ಓದಿಲ್ಲ ನಾವು. ಫ್ಯಾಮಿಲಿಯಾಗಿ ಬಂದಿರೋದು. ಬಟ್ ಅಷ್ಟು ಹಳೆಯವರು. ನಿಮಗೆಲ್ಲ ಗೊತ್ತಿರುತ್ತೆ ಬ್ರೋ. ನಿಮ್ಮಷ್ಟು ಗೊತ್ತಿರಲ್ಲ. ಈಗ ವಾಯ್ಸ್ ಗೊತ್ತಿಲ್ಲ. ಗೈಸ್ ಮಲ್ಗ ಇಲ್ಲ, ಯಾಕೆ ಸುಮ್ಮನೆ ಹುಡುಗಿರಿರಲ್ಲ ಅಂತ ಬರಲ್ಲ. ಹುಡುಗಿ ಜೊಟ್ಟು ಒಂದಲ್ಲ ಒಂದಿನ ಸಿಗಾಕೋತೀರ ಅಂತ ಇದಕ್ಕೆ ಹೇಳೋದು. ನಾವು ಅದನ್ನ ಇದೇ ಮನೆ ಅದಕ್ಕೆ ಕೆಳಗಡೆ ಒಂದು ಕಾರ್ಡಲ್ಲಿ ಎಷ್ಟು ಮಚ್ಚ ರೀಚಾರ್ಜ್? 1000 ರೂಪಾಯಿ ಮಾಡಿ. 100 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಇದರಲ್ಲಿರೋ ಗೇಮ್ಸ್ ಎಲ್ಲ ಆಡ್ಬೋದಿರುತ್ತೆ. ಬಟ್ ಇನ್ನೊಂದೇನು ಡಿಫಾಲ್ಟ್ ಅಂತಂದರೆ ಒಂದೇ ಒಂದು ಕಾರ್ಡ್ ತೊಗೊತಿರೋದು. ಆ್ಯಕ್ಚುಲಿ ಇದರಲ್ಲಿ ಗೇಮ್ಸ್ ತುಂಬ ಗೇಮ್ಸ್ ಇದೆ ಇದರಲ್ಲಿ. ಈ ಥರ ಆಡೋದನ್ನ ಎಲ್ಲಾದರೂ ನೋಡಿದ್ದೀರಾ? ಅಲ್ಲಿ ಬಿದ್ದಿರೋದನ್ನೇ ತೆಗ್ದು ನೋಡಿ. ಕರೆಕ್ಟಾಗಿ ಆಡ್ತಾ ಇದೆಯಾ? ಕರೆಕ್ಟಾಗಿ ಅವರು ಮೋಸ ಮಾಡ್ತಾರೆ, ನಾವು ಮೋಸ ಮಾಡ್ತೀವಿ. 15 ಸೆಕೆಂಡ್ಸ್ ಅಷ್ಟೇ ಆಡ್ಬೇಕು. ಇಷ್ಟು ದೊಡ್ಡ ಕೇಳೋದು ಮಚ್ಚ ಏನ್ ಕೊಡ್ತಾರೋ ಅದಕ್ಕೆ? ಗೈಸ್, ಒಂದು ಗೇಮಲ್ಲಿ ಈ ರೇಂಜಿಗೆ ಟಿಕೆಟ್ಸ್ ಬರ್ತೈತೆ. ಅಕ್ಕ ಫುಲ್ ಆರಾಮಾಗಿರುತ್ತಂತೆ, ಏನೂ ಇಲ್ಲ. ಅದಕ್ಕೆ ಇದೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ನಿಮ್ಗೆನೆ ಫುಲ್ ಆರಾಮಾಗಿರುತ್ತೆ. ನಿಜ ಭಯ ಆಗಲ್ಲ, ಹಂಗೆ ಪರವಾಗಿಲ್ಲ. ಈ ರೇಂಜಿಗೆಲ್ಲ ಆಡ್ಸುತ್ತೆ ಅಂತಂದ್ರೆ ಅದಕ್ಕೆ ಈ ರೇಂಜಿಗೆಲ್ಲ ಆಡ್ಸಿದ್ರೆ ನೀವು ಹೋಗ್ರಿ ಒಂದ್ಸಲ. ಯೋಗಿ ಬ್ರೋ, ನೀವು ಟ್ರೈ ಮಾಡಿ, ಭಯ ಆಗಲ್ಲ ಅಲ್ವಾ? ಫುಲ್ ಪೀಸ್ ಈಸಿ. ಇವಾಗ ತಾನೇ ಮಾಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆಯಿಂದ ಒಂದು ಜಾಗದಲ್ಲಿ ನಾನು ಕರೆಕ್ಟಾಗಿಲ್ಲ, ಬರೀ ಸುತ್ತಾನೆ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಈ ಸೊ ನಿನ್ನ ಮೇಲೆ ವ್ಲಾಗ್ಸ್ ಆಗ್ತಾನೆ ಇರ್ತೀನಿ.